ಮೇಲೆ ಹೇಳಿದ ಅವಧಿಯಲ್ಲಿ ಆರೋಪಿತರು ಸಮಾನ ಉದ್ದೇಶದ ಮುಂದುವರಿಕೆಗಾಗಿ ಡಿಕೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರರ ಭವಿಷ್ಯದ ನಿಧಿಯ ಹಣವನ್ನು ಅವರ ಪಿಎಫ್ ಖಾತೆಗೆ ಜಮಾ ಮಾಡದೆ ಕಡಿತ ಮಾಡಿದ್ದ ಹಣವನ್ನು ಹಾಗೆಯೇ ಇಟ್ಟುಕೊಂಡು ಭವಿಷ್ಯ ನಿಧಿ ಇಲಾಖೆಗೆ ಹಾಗೂ ಸದರಿ ಸಂಸ್ಥೆಗೆ ಮೋಸ ಮಾಡಿದ್ದು, ಆ ಮೂಲಕ ಭಾರತೀಯ ದಂಡ ಸಂಹಿತೆಯ ಕಲಂ 420 ಸಹ ಕಲಂ 34ರ ಅನ್ವಯ ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾರೆಂಬುದಾಗಿ ಅಭಿಯೋಜನೆಯು ಸಂಶಯಾತೀತವಾಗಿ ಸಾಬೀತುಪಡಿಸುವರೇ ನ್ಯಾಯಾಲಯದ ಮುಂದೆ ಲಭ್ಯವಿರುವ ಮೌಖಿಕ ಮತ್ತು ದಸ್ತಾವೇಜುಗಳ ಸಾಕ್ಷಿಗಳ ಆಧಾರದ ಮೇಲೆ ಮೇಲ್ಕಂಡ ಅಂಶಗಳಿಗೆ ಈ ಕೆಳಕಂಡಂತೆ ಉತ್ತರಿಸುತ್ತೇನೆ. ಈ ಅಂಶಗಳು ಒಂದಕ್ಕೊಂದು ಹೊಂದಿಕೊಂಡಿರುವುದರಿಂದ ಮತ್ತು ವರ್ತನೆ ತಪ್ಪಿಸುವ ಉದ್ದೇಶದಿಂದ ಅವುಗಳನ್ನು ಒಟ್ಟಿಗೆ ವಿಮರ್ಶೆಗೆ ತೆಗೆದುಕೊಳ್ಳಲಾಗಿದೆ. ಅಭಿಯೋಜನೆಯು ತನ್ನ ಪ್ರಕರಣವನ್ನು ಸಾಬೀತುಪಡಿಸಲು ಈ ಪ್ರಕರಣದ ಫಿರ್ಯಾದಿರವರನ್ನು ಪ್ರಾಸ 1ರಂತೆ ಆರೋಪಿತರ ಸಂಸ್ಥೆಯ ನೌಕರರನ್ನು ಪ್ರಾಸ 2ರಿಂದ 14 ಮತ್ತು 20ರಂತೆ ಘಟನಾ ಸ್ಥಳದ ಪಂಚನಾಮೆಯ ಸಾಕ್ಷಿದಾರರನ್ನು ಪ್ರಾಸ 18 ಮತ್ತು 19ರಂತೆ ಹಾಗೂ ತನಿಖಾಧಿಕಾರಿಯನ್ನು ಪ್ರಾಸ 17ರಂತೆ ವಿಚಾರಣೆಗೆ ಒಳಪಡಿಸಿ ತನ್ನೆಲ್ಲ ಸಾಕ್ಷಿದಾರರ ಮೂಲಕ 56 ದಾಖಲಾತಿಗಳನ್ನು ಲಿಪಿ 1ರಿಂದ 56ರಂತೆ ಗುರುತಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಅಭಿಯೋಜನೆಯು ಆರೋಪಿ ಸಂಸ್ಥೆಯ ನೌಕರರು ಎನ್ನಲಾರ ಪ್ರಾಸ 2 ಮತ್ತು 16 ಮತ್ತು 20ರವರು ಆರೋಪಿತರ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಯಲ್ಲಿ ನೌಕರರಾಗಿ ಕೆಲಸ ಮಾಡುವುದನ್ನು ಒಪ್ಪಿದರೂ ಸಹ ಯಾವೊಬ್ಬ ಸಾಕ್ಷಿಯೂ ಸಹ ಪೊಲೀಸರ ಮುಂದೆ ಆರೋಪಿಗಳು ಭವಿಷ್ಯದ ನಿಧಿ ಹಣವನ್ನು ಜಮಾ ಮಾಡಿಲ್ಲ ಎನ್ನುವ ಬಗ್ಗೆ ಹೇಳಿಕೆ ನೀಡಿರುವ ಬಗ್ಗೆ ಸಾಕ್ಷ್ಯದಲ್ಲಿ ಹೇಳಿರುವುದಿಲ್ಲ. ಸದರಿ ಸಾಕ್ಷಿದಾರರು ಅಭಿಯೋಜನೆಯ ಪ್ರಕರಣಕ್ಕೆ ಸಂಪೂರ್ಣವಾಗಿ ಪ್ರತಿಕೂಲವಾಗಿ ಸಾಕ್ಷಿ ನುಡಿದಿದ್ದು, ತಮ್ಮ ಹೇಳಿಕೆಯನ್ನು ನಿರಾಕರಿಸಿದ್ದು, ಸದರಿ ಹೇಳಿಕೆಯನ್ನು ಲಿಪಿ 6ರಿಂದ 20 ಎಂದು ಗುರುತಿಸಲಾಗಿದೆ. ಮಾನ್ಯ ಸಹಾಯಕ ಸಹಕಾರಿ ಅಭಿಯೋಜಕರು ಸದರಿ ಸಾಕ್ಷಿದಾರರನ್ನು ಪಾಟಿ ಸವಾಲಿಗೆ ಒಳಪಡಿಸಿದರೂ ಸಹ ಯಾವುದೇ ಪೂರಕವಾದ ಅಂಶಗಳನ್ನು ಹೊರತಂದಿಲ್ಲದಿರುವುದರಿಂದ ಆದ ಕಾರಣ ಪ್ರಾಸ 2ರಿಂದ 16 ಮತ್ತು 20ರವರೆಗಿನ ಸಾಕ್ಷಿಯು ಅಭಿಯೋಜನೆಗೆ ಆರೋಪಿಗಳು ನಂಬಿಕೆ ದ್ರೋಹ ಮಾಡಿ ವಂಚನೆ ಮಾಡಿದ್ದಾರೆ ಎಂದು ಸಾಬೀತುಪಡಿಸಲು ಸಾಧ್ಯವಾಗುವುದಿಲ್ಲ. ಈ ಪ್ರಕರಣದಲ್ಲಿ ಘಟನಾ ಸ್ಥಳಕ್ಕೆ ಮಹಜರ ಸಾಕ್ಷಿದಾರರು ಪ್ರಾಸ 18 ಮತ್ತು 19ರಂತೆ ಸಾಕ್ಷ್ಯ ನುಡಿದಿದ್ದು, ಸದರಿ ಸಾಕ್ಷಿದಾರರು ಸಹ ತಮ್ಮ ಮುಖ್ಯ ವಿಚಾರಣೆಯಲ್ಲಿ ಪೊಲೀಸರು ತಮ್ಮ ಸಮಕ್ಷಮ ಯಾವುದೇ ಮಾಲುಗಳನ್ನು ವಶಪಡಿಸಿಕೊಂಡಿರುವುದಿಲ್ಲ ಎಂದು ಅಭಿಯೋಜನೆಗೆ ಸಂಪೂರ್ಣವಾಗಿ ಪ್ರತಿಕೂಲವಾಗಿ ಸಾಕ್ಷ್ಯ ನುಡಿದಿರುತ್ತಾರೆ. ಸದರಿ ಪ್ರಾಸ 18 ಮತ್ತು 19ರವರು ಸ್ವತಂತ್ರ ಸಾಕ್ಷಿದಾರರಾಗಿದ್ದು, ಅವರೂ ಸಹ ಅಭಿಯೋಜನೆಯ ಪ್ರಕರಣಕ್ಕೆ ಪ್ರತಿಕೂಲವಾಗಿ ಸಾಕ್ಷಿ ನುಡಿದಿರುವುದರಿಂದ ಅಭಿಯೋಜನೆಯು ಘಟನಾ ಸ್ಥಳದ ಪಂಚನಾಮೆಯಾದ ಲಿಪಿ 21 ಮತ್ತು ಪ್ರಾಸ 18 ಮತ್ತು 19ರ ಸಾಕ್ಷ್ಯದ ಆಧಾರದ ಮೇಲೆ ಸಾಬೀತುಪಡಿಸಲು ಆಗಿರುವುದಿಲ್ಲ. ಈ ಪ್ರಕರಣದ ಪ್ರಮುಖ ಸಾಕ್ಷಿದಾರರಾದ ಪ್ರಾಸ 1ರವರು ದೂರುದಾರರಾಗಿದ್ದು, ಭವಿಷ್ಯದ ನಿಧಿ ಇಲಾಖೆಯಲ್ಲಿ ಜಾರಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವವರಾಗಿರುತ್ತಾರೆ. ಸದರಿ ಸಾಕ್ಷ್ಯ ಮತ್ತು ಮುಖ್ಯ ವಿಚಾರಣೆಯಲ್ಲಿ ಅಭಿಯೋಜನೆಯ ಪ್ರಕರಣಕ್ಕೆ ಪೂರಕವಾಗಿ ಸಾಕ್ಷ್ಯ ನುಡಿದಿದ್ದು, ತಾನು ನೀಡಿರುವ ದೂರು ನಮೂನೆ 12A, ನಮೂನೆ 5A, ಶ್ರಮಿಸುವ ವಿಧ, ಪೋರ್ಟಲ್ನಲ್ಲಿ ಸಲ್ಲಿಸಿರುವ ವರದಿ ಇವುಗಳನ್ನು ನೋಡಿ ಗುರುತಿಸಿದ್ದು, ಅವುಗಳನ್ನು ಲಿಪಿ 1ರಿಂದ 4ರಂತೆ ಗುರುತಿಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಅಭಿಯೋಜನೆಯು ಆರೋಪಿಗಳು ಸಂಸ್ಥೆಯ ದಿನನಿತ್ಯದ ವ್ಯವಹಾರಗಳನ್ನು ನೋಡಿಕೊಳ್ಳುವ ವ್ಯಕ್ತಿಗಳಾಗಿ ದುರುದ್ದೇಶದಿಂದ ಸಂಸ್ಥೆಯ ನೌಕರರ ವೇತನ, ಭವಿಷ್ಯ ನಿಧಿ ಹಾಗೂ ಸಂಸ್ಥೆಗೆ ನೀಡಬೇಕಾದ
ಭವಿಷ್ಯ ನಿಧಿಯನ್ನು ತನ್ನ ನೌಕರರ ಭವಿಷ್ಯ ನಿಧಿ ಖಾತೆಗೆ ಜಮಾ ಮಾಡದೆ ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡಿದೆ ಎಂಬುದನ್ನು ಸಾಬೀತುಪಡಿಸುವ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಆ ಸಂಬಂಧ ಅಭಿಯೋಜನೆಯು ನಿಪಿ 1ರಿಂದ 5ರವರೆಗೆ ಹಾಗೂ ನಿಪಿ 21ರಿಂದ 56ರವರೆಗಿನ ದಾಖಲಾತಿಗಳನ್ನು ಅವಲಂಬಿಸಿರುತ್ತಾರೆ.